ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ಕ್ಲಾಸ್. ನಮ್ಮ ಪ್ರಿವಿಯಸ್ ಕ್ಲಾಸಲ್ಲಿ ನಾವು ಅ ಸನಿ ಮಾರ್ನಿಂಗ್ ಅನ್ನುವಂಥ ಡ್ರಾಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲ ಸೀನ್ನಲ್ಲಿ ಮ್ಯಾಡ್ರಿಡ್ ಅನ್ನುವಂಥ ನಗರದಲ್ಲಿ ನಡೆದಂತಹ ಒಂದು ರಿಟೈರ್ಡ್ ಕಾರ್ನರ್ನ ಒಂದು ಪಾರ್ಕ್ನಲ್ಲಿ ಡೊನಾಲ್ವರ ತನ್ನ ಸೇವಕಿಯಾದಂತಹ ಪೆಟ್ರಾಳ ಹೆಗಲ ಮೇಲೆ ಕೈ ಹಾಕ್ಕೊಂಡು ಬರೋದನ್ನು ನೋಡಿದ್ವಿ. ಅವಳ ಫ್ರೀ ಕೈಯಲ್ಲಿ ಒಂದು ಪ್ಯಾರಾಸಾಲ್ ಅಥವಾ ಛತ್ರಿ ಇತ್ತು ಅನ್ನೋದನ್ನು ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನೋಡಿದ್ವಿ. ಅವಳು ಬಂದು ತನ್ನ ಬೆಂಚಿನ ಮೇಲೆ ಕೂತ್ಕೊಳ್ಳೋಕ್ಕಿಂತ ಬಿಫೋರ್ ನೋಡ್ತಾಳೆ, ಪೆಟ್ರಾ ಸೀಮ್ಸ್ ಟು ಬಿ ಇಂಪೇಷಂಟ್. ಅಂದರೆ ಪೆಟ್ರಾ ಅತ್ಯಂತ ತಾಳ್ಮೆ ಕಳೆದುಕೊಂಡಂಥ ಹೆಣ್ಮಗಳ ಹಾಗೆ ವರ್ತನೆ ಮಾಡೋದನ್ನು ನೋಡಿ ಅವಳು ಹೇಳ್ತಾಳೆ, ಹೋಗು ನಿನ್ನ ಗಾರ್ಡ್ ಜೊತೆಗೆ ಹೋಗಿ ಮಾತಾಡು ಅಂತ ಹೇಳ್ತಾಳೆ, ಪರ್ಮಿಷನ್ ಕೊಡ್ತಾಳೆ. ಆದರೆ ಒಂದು ಕಂಡೀಷನು ಹಾಕ್ತಾಳೆ, ಏನಪ್ಪ ಅಂದರೆ ಡು ನಾಟ್ ರಿಮೇನ್ ಮೋರ್ ದ್ಯಾನ್ 10 minutes ಅಥವಾ ರಿಮೇನ್ ವಿತ್ ಇನ್ ಎ ಕಾಲಿಂಗ್ ಡಿಸ್ಟೆನ್ಸ್. ನೀನು ನಾನು ಕರೆದ್ರೆ ಹೋಗಬೇಕು, ಅಷ್ಟೇ ಡಿಸ್ಟೆನ್ಸಲ್ಲಿ ನಿಂತ್ಕೋ ಅನ್ನುವಂಥ ಮಾತನ್ನು ಹೇಳ್ತಾಳೆ. ಇನ್ನು ಮುಂದಿನ ಭಾಗವನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಲೆಟ್ಸ್ ಕಂಟಿನ್ಯೂ. ಐ ಸಿ ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ. ಪೆಟ್ರಾ ಹೇಳ್ತಾಳೆ, ಸೆನೋರಾ ಮಾಲ್ಕಿಯವರೇ, ಅವನು ನನಗೋಸ್ಕರ ಆ ಮರದ ಹಿಂದೆ ನಿಂತಿದ್ದಾನೆ, ಕಾಯ್ತಾ ಇದ್ದಾನೆ ಅಂತಂದಾಗ ಡೊನಾಲ್ಡ್ ಹೇಳ್ತಾಳೆ, ಡು ನಾಟ್ ರಿಮೇನ್ ಮೋರ್ ದ್ಯಾನ್ 10 minutes. 10 ನಿಮಿಷಕ್ಕಿಂತ ಜಾಸ್ತಿ ನೀನು ಹೋಗಬಾರ್ದು, 10 ನಿಮಿಷದಲ್ಲಿ ಹೋಗಿ ಬರಬೇಕು ಅಂತ ಕಂಡೀಷನ್ ಹಾಕಿ ಕಳಿಸ್ದಾಗ ನೋಡ್ರಿ, ಪೆಟ್ರಾ ವೆರಿ ವೆಲ್ ಸೆನೋರಾ, ವಾಕ್ ಟುವರ್ಡ್ಸ್ ರೈಟ್. ಆಗಲಿ ಮಾಲ್ಕಿಯವರೇ ಅಂತ ತಿಳ್ಕೊಂಡು ಬಲಗಡೆ ಹೋಗ್ಲಿಕ್ಕಂತ ಪ್ರಯತ್ನ ಪಡ್ತಾಳೆ. ಅಷ್ಟರಲ್ಲಿ ಡೊನಾಲ್ಡ್ ಹೇಳ್ತಾಳೆ, ವೇಟ್ ಅ ಮೂಮೆಂಟ್, ಸ್ವಲ್ಪ ನಿಂತ್ಕೋ, ವೇಟ್ ಅ ಮೂಮೆಂಟ್ ಅಂತ ಹೇಳಿದ್ಲು. ಯಾಕೆ ನೋಡ್ರಿ, ವಾಟ್ ಡಸ್ ದ ಸೆನೋರಾ ವಿಶ್? ಪೆಟ್ರಾ ಕೇಳ್ತಾಳೆ, ಏನಾಗಬೇಕಾಗಿತ್ತು ಮೇಡಮ್? ಮಾಲ್ಕಿಯವರೇ ನಿಮಗೇನಾಗಬೇಕು ಅಂತ ಕೇಳಿದಾಗ ಡೊನಾಲ್ಡ್ ಹೇಳ್ತಾಳೆ, ಗಿವ್ ಮೀ ದ ಬ್ರೆಡ್ ಕ್ರಮ್ಸ್. ನನಗೆ ರೊಟ್ಟಿ ಚೂರುಗಳನ್ನು ಕೊಡು ಅಥವಾ ಕಾಳುಗಳನ್ನು ಕೊಡು ಅಂತ ಕೇಳ್ಕೊತಾಳೆ. ಇದರ ಅರ್ಥ ಇಷ್ಟೇ, ಡೊನಾಲ್ವರ ಆ ಪಾರ್ಕಿಗೆ ಪ್ರತಿದಿನ ಬರ್ತಾಯಿದ್ಲು. ಬರಬೇಕಾದ್ರೆ ಅಲ್ಲಿರುವಂತಹ ಪಾರಿವಾಳಗಳಿಗೆ ತಿನ್ನಿಸ್ಲಿಕ್ಕೆ ರೊಟ್ಟಿಯ ಚೂರುಗಳನ್ನು ತರ್ತಾಯಿದ್ಲು ಅಥವಾ ಕಾಳುಗಳನ್ನು ತರ್ತಾಯಿದ್ಲು. ಆ ಕಾಳಿನ ಪ್ಯಾಕೆಟನ್ನು ಡೊನಾಲ್ವರ ಪೆಟ್ರಾ ಕೈಯಲ್ಲಿ ಕೊಟ್ಟಿದ್ಲು. ಅವಸರದಲ್ಲಿ ಪೆಟ್ರಾ ತನ್ನ ಬಾಯ್ ಫ್ರೆಂಡನ್ನು ಭೇಟಿ ಆಗಬೇಕಂತ ಹೋಗ್ತಿರ್ಬೇಕಾದ್ರೆ ಆ ಬ್ರೆಡ್ ಕ್ರಮ್ಸನ್ನು ಮರಳಿ ಕೊಡೋದನ್ನು ಪೆಟ್ರಾ ಮರೆತು ಬಿಟ್ಟಿದ್ಲು ಪಾಪ. ಅದನ್ನು ಇವಳು ನೆನಪಿಸ್ಕೋತಾಳೆ, ನನಗೆ ಬ್ರೆಡ್ ಕ್ರಮ್ಸ್ ಕೊಡು ಅಂತ ಕೇಳಿದಾಗ ಅವಾಗ ಪೆಟ್ರಾ ಏನಂತ ಹೇಳ್ತಾಳೆ, ಲೆಟ್ ಅಸ್ ಸಿ. ಪೆಟ್ರಾ, ಐ ಡು ನಾಟ್ ನೋ ವಾಟ್ ಈಸ್ ದ ಮ್ಯಾಟ್ರ್ ವಿತ್ ಮೀ. ಅವ್ರು ಹೇಳ್ತಾಳೆ, ಅಯ್ಯೋ ಸಾರಿ, ಏನಾಗ್ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ, ಇತ್ತಿದ್ಲಾಗ ನಂಗೆ ಮರು ಜಾಸ್ತಿ ಆಗಿಬಿಟ್ಟಿದೆ ಅಂತಿಕೊಂಡು ಪೆಟ್ರಾ ಅಂದಾಗ ಡೊನಾಲ್ಡ್ ಹೇಳ್ತಾಳೆ, ಸ್ಮೈಲಿಂಗ್ ಅಂತ ಹೇಳ್ತಾಳೆ, ಐ ಡೂ, ನನಗೆ ಗೊತ್ತು ಏನಾಗಿದೆ ಅಂದರೆ, ಯುವರ್ ಹೆಡ್ ಈಸ್ ವೇರ್ ಯುವರ್ ಹಾರ್ಟ್ ಈಸ್ ವಿತ್ ದ ಗಾಡ್. ನನಗೆ ಗೊತ್ತು ಈ ವಯಸ್ಸಿನಲ್ಲಿ ಪ್ರೇಮಕ್ಕೆ ಬಿದ್ದಂತಹ ಹರಿಯದ ಹುಡುಗಿಯರ ಹಣೆಬಾರ ನನಗೆ ಗೊತ್ತು. ನಿನ್ನ ಗಾಢ ಹತ್ರ ನಿನ್ನ ಮೈಂಡ್ ಇದೆ, ನಿನ್ನ ಬುದ್ಧಿನೂ ಅಲ್ಲೇ ಇದೆ, ಅದಕ್ಕೆ ನೀನು ಅವಳ ಜೊತೆಗೆ ಹೋಗು ಅಂತ್ಕೊಂಡು ಹೇಳಿದಾಗ ಪೆಟ್ರಾ, ಹಿಯರ್ ಸೆನೋರಾ, ತೆಗೆದುಕೊಳ್ರಿ ಅಂತಿಕೊಂಡು ಬ್ರೆಡ್ ಕ್ರಮ್ಸ್ ಪ್ಯಾಕೆಟ್ ಕೊಟ್ಟಳು. ಶಿ ಹ್ಯಾಂಡ್ಸ್ ಡೊನಾಲ್ವರ ಆ ಸ್ಮಾಲ್ ಬ್ಯಾಗ್. ಎಕ್ಸಿಟ್ ಪೆಟ್ರಾ ಬೈ ರೈಟ್. ಒಂದು ಚಿಕ್ಕ ಪ್ಯಾಕೆಟನ್ನು ಡೊನಾಲ್ವರ ಕೈಯಲ್ಲಿ ಕೊಟ್ಟು ಬಲಗಡೆಯಿಂದ ಸ್ಟೇಜಿಂದ ಕೆಳಗಡೆ ಬಂದುಬಿಟ್ಲು. ಈಗ ಸ್ಟೇಜ್ ಮೇಲೆ ಇರೋಳು ಕೇವಲ ಡೊನಾಲ್ವರ. ಅವಳ ಕೈಯಲ್ಲಿ ಒಂದು ಬ್ರೆಡ್ ಕ್ರಮ್ಸ್ ಪ್ಯಾಕೆಟ್ ಇದೆ. ಇಲ್ಲಿ 1 ಮಾರ್ಕ್ಸಿನ ಪ್ರಶ್ನೆ ನಿಮಗೆ ಕೇಳ್ಬೋದು, ವಾಟ್ ಡಿಡ್ ಡೊನಾಲ್ವರ ಫೀಡ್ ಟು ದ ಪಿಜ್ಜಾ ಅಂತ ಕೇಳ್ತಾಳೆ. ಮುಂದೆ ಈ ಪಾಠದ ಅಂತ್ಯದಲ್ಲಿ ನಿಮಗೆ 1 ಮಾರ್ಕ್ಸಿನ ಕ್ವಶನ್ಸನ್ನು ನಾವು ಕೊಡ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮುಂದೆ ಹೋಗೋಣ. ಈಗ ಡೊನಾಲ್ವರ, ಅಡಿಯಾಸ್. ಅಡಿಯಾಸ್ ಅಂದ್ರೆ ಅಯ್ಯಯ್ಯೋ ಅಂತ, ಬಾ ಅಂದಂಗೆ. ಗ್ಲ್ಯಾನ್ ಟುವರ್ಡ್ಸ್ ಟ್ರೀಸ್ ಅಟ್ ರೈಟ್, ಹಿಯರ್ ದೇ ಕಮ್. ಪಕ್ಕದಲ್ಲಿ ನೋಡ್ತಾಳೆ ಗಿಡದ ಹತ್ರ, ಆಲ್ರೆಡಿ ಅವುಗಳು ಬಂದುಬಿಟ್ಟಿದ್ದು. ಹಿಯರ್ ದೇ ಕಮ್. ಅವುಗಳಂದರೆ ಯಾವಂದರೆ ಪಕ್ಷಿಗಳು ಅಥವಾ ಪಾರಿವಾಳಗಳು ಅಂತ ಹೇಳ್ಬೋದು. ದೇ ನೋ ಜಸ್ಟ್ ವೆನ್ ಟು ಎಕ್ಸ್ಪೆಕ್ಟ್ ಮೀ. ಅವ್ರಿಗೆ ಗೊತ್ತು ನಾನು ಯಾವಾಗ ಬರ್ತೀನಿ ಅಂತ, ನಾನು ಯಾವಾಗ ಬಂದು ಅವ್ರಿಗೆ ಕಾಳು ಹಾಕ್ತೀನಿ ಅನ್ನೋದು ಅವ್ರಿಗೆ ಗೊತ್ತು ಅಂತಿಕೊಂಡು ಡೊನಾಲ್ವರ ಹೇಳ್ತಾಳೆ. ಅವರಿಗೆ ಗೊತ್ತು ಅಂದರೆ ಅಲ್ಲಿರುವಂಥ ಪಾರಿವಾಳಗಳಿಗೆ ಗೊತ್ತು ಅಂತ. ಮುಂದೆ ನೋಡ್ರಿ, ಈಗ ಜಸ್ಟ್ ವೆನ್ ಟು ಎಕ್ಸ್ಪೆಕ್ಟ್ ಮೀ, ಶಿ ರೈಸಸ್ ವಾಕ್ ಟುವರ್ಡ್ಸ್ ರೈಟ್ ಆ್ಯಂಡ್ ಥ್ರೋ 3 handful ಆಫ್ ಬ್ರೆಡ್ ಕ್ರಮ್ಸ್. ಅವಳು ಎದ್ದು ಮೆಲ್ಲಗೆ ನಡೆಯುತ್ತಾ ತನ್ನ ಕೈಗಳಿಂದ 3 ಮುಷ್ಟಿಯಷ್ಟು ಅಲ್ಲಿರುವಂತಹ ರೊಟ್ಟಿ ಚೂರುಗಳನ್ನು ಹಾಕಿದ್ಲು. 3 handful ಆಫ್ ಬ್ರೆಡ್ ಕ್ರಮ್ಸ್. ದೀಸ್ ಆರ್ ಫಾರ್ ಸ್ಪ್ಯಾರೆಸ್ಟ್. ಮೊದಲೇ ಏನಿದೆಯಲ್ಲ ಈ ಕಾಳುಗಳು, ಇದು ಯಾರಿಗಪ್ಪ ಅಂದರೆ
ಆತುರ ಬದುಕದವರಿಗೆ ಅಥವಾ ತಿಂಡಿ ಪೋತದವರಿಗೆ, ಬೇಗನೆ ಬಂದು ತಿನ್ನೋರಿಗೆ ಅಂತ ಮೊದಲನೇ ಮುಷ್ಟಿಯನ್ನು ಹಾಕಿದರೆ, ದೀಸ್ ಫಾರ್ ದ ಗ್ಲಟನ್ಸ್ ಆ್ಯಂಡ್ ದೀಸ್ ಫಾರ್ ದ ಲಿಟಲ್ ಒನ್ಸ್ ವಿಚ್ ಆರ್ ಮೋಸ್ಟ್ ಪೆಸಿಸ್ಟೆಂಟ್. ಅವಳು ಬಂದು ಹೇಳ್ತಾಳೆ, ಇದು ಮೊದಲೇದ್ದು ಆತುರಗಾರರಿಗೆ, ಎರಡನೇ ಮುಷ್ಟಿಯಲ್ಲಿರುವಂಥ ಕಾಳುಗಳು ಹೊಟ್ಟೆ ಬಾಕರಿಗೆ ಅಥವಾ ಜಾಸ್ತಿ ತಿನ್ನೋರಿಗೆ, ಮೂರನೇದ್ದು ಚಿಕ್ಕ ಪುಟ್ಟ ಪಾರಿವಾಳಗಳಿಗೆ, ಅವು ಎಲ್ಲಕ್ಕಿಂತ ಜಾಸ್ತಿ ಬೇಗನೆ ತಿಂತಾವು, ಅಂಥವ್ರಿಗೆ ಈ ಒಂದು ಮೂರನೇ ಕಾಳು ಅಂತ, ಮೂರನೇ ಮುಷ್ಟಿಯಷ್ಟು ಕಾಳುಗಳು ಅಂತ ಹೇಳ್ತಾ ನಗ್ತಾಳೆ. ಲಾಫ್ ಶಿ ರಿಟರ್ನ್ಸ್ ಟು ಹರ್ ಸೀಟ್ ಆ್ಯಂಡ್ ವಾಚಸ್ ವಿತ್ ದ ಪ್ಲೀಸ್ಡ್ ಎಕ್ಸ್ಪ್ರೆಷನ್ ದ ಪೀಸನ್ಸ್ ಫೀಡಿಂಗ್. ಕಾಳುಗಳನ್ನು ಹಾಕಿ ಅಥವಾ ರೊಟ್ಟಿ ಚೂರುಗಳನ್ನು ಹಾಕಿ ಮತ್ತೆ ತನ್ನ ಬೆಂಚ್ ಮೇಲೆ ಹೋಗಿ ಕೂತ್ಕೊಂಡು ಆನಂದದಿಂದ ಆ ಪಾರಿವಾಳಗಳು ತಾನು ಹಾಕಿದಂಥ ರೊಟ್ಟಿಯನ್ನು ತಿನ್ನೋದನ್ನು ನೋಡಿ ಸಂತೋಷಪಟ್ಟಳು. ಅಷ್ಟರಲ್ಲೇನಾಯಿತು, ಲೆಟಸ್ಸೆ ದೇರ್ ದ್ಯಾಟ್ ಬಿಗ್ ಒನ್ ಈಸ್ ಆಲ್ವೇಸ್ ಫಸ್ಟ್, ಐ ನೋ ಹಿಮ್ ಬೈ ಹಿಸ್ ಬಿಗ್ ಹೆಡ್. ಅಲ್ಲಿದೆಯಲ್ಲ ಆ ಪಾರಿವಾಳ, ದೊಡ್ಡ ತಲೆ ಪಾರಿವಾಳ, ಅದು ಯಾವತ್ತೂ ಮೊದಲೇ ಬಂದುಬಿಡುತ್ತೆ, ಅದತ್ತು ದೊಡ್ಡ ತಲೆಯಿಂದ ನಾನು ಅದನ್ನು ಗುರುತು ಹಿಡಿತೀನಿ ಅಂತ ಅವಳು ಹೇಳ್ತಾಳೆ. ಮುನ್ನೋಡ್ರಿಗೆ, ನೌ ಒನ್, ನೌ ಅನದರ್, ನೌ ಟು, ನೌ ತ್ರೀ, ದ ಲಿಟಲ್ ಫೆಲೋ ಈಸ್ ದ ಲೀಸ್ಟ್ ಟಿಮೇಟ್. ಮೊದಲು ಒಂದು ಪಾರಿವಾಳ ಬಂತು, ಆಮೇಲೆ 2, ಆಮೇಲೆ 3, ಹೀಗೆ ಸಾಕಷ್ಟು ಪಾರಿವಾಳಗಳು ಬಂದಾಗ ಅದರಲ್ಲಿ ಒಂದು ಚಿಕ್ಕ ಪಾರಿವಾಳ ಇತ್ತು, ಅದು ತುಂಬಾ ಆತುರವನ್ನು ಹೊಂದದಂಥ ಪಾರಿವಾಳವಾಗಿತ್ತು. ಮುನ್ನೋಡ್ರಿಗೆ, ಐ ಬಿಲೀವ್ ಹಿ ವುಡ್ ಈಟ್ ಫ್ರಮ್ ಮೈ ಹ್ಯಾಂಡ್. ನಾನು ಅನ್ಕೋತೀನಿ ಅದು ಓಡಿ ಬಂದು ನನ್ನ ಕೈಯಾಗಿ ನಿಂತರೆ ಎಲ್ಲಿ ಕಸ್ಕೊಂಡ್ಬಿಡ್ತೋ ಏನೋ, ಅಷ್ಟೊಂದು ಆತುರ, ಅಷ್ಟೊಂದು ಆಸೆ ಅದಕ್ಕಿದೆ ಅಂತ ಅವಳು ಹೇಳ್ತಾಳೆ. ದ್ಯಾಟ್ ಒನ್ ಟೇಕ್ಸ್ ಈಸ್ ಪೀಸ್ ಆ್ಯಂಡ್ ಫ್ಲೈಸ್ ಅಪ್ ದ್ಯಾಟ್ ಬ್ರಾಂಚ್ ಅಲೋನ್. ತನಗೆ ಬೇಕಾದಂಥ ಆಹಾರನ ತೊಗೊಂಡು ಅದು ಹೆಂಗೆ ಹಾರೋಯ್ತು ನೋಡು ಅಂತ ನೋಡ್ತಾಳೆ. ನೋಡಿದ್ಮೇಲೆ ಮುನ್ನೋಡ್ರಿಗೆ, ಹೀ ಈಸ್ ಅ ಫಿಲಾಸಫರ್ ಬಟ್ ವೇರ್ ಡೂ ದೇ ಆಲ್ ಕಮ್ ಫ್ರಾಮ್, ಇಟ್ ಸೀಮ್ಸ್ ಆ್ಯಸ್ ದ ನ್ಯೂಸ್ ಹ್ಯಾಡ್ ಸ್ಪ್ರೆಡ್. ನಾನು ಬರೋದು ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಮೋಸ್ಟ್ಲಿ ಯಾವುದಾದ್ರೂ ಲೋಕಲ್ ಚಾನಲಲ್ಲಿ ನ್ಯೂಸ್ ಬರ್ತೋ ಏನೋ ಅಂತ ಅವಳು ಅಂದ್ಕೊಂಡು ನಗ್ತಾಳೆ. ನಗ್ತಾಳೆ. ಡೋಂಟ್ ಕ್ವಾರಲ್, ದರ್ ಇಸ್ ಅನ್ ಫಾರ್ ಆಲ್, ಐ ವಿಲ್ ಬ್ರಿಂಗ್ ಮೋರ್ ಟುಮಾರೋ. ಕಚ್ಚಾಡಬೇಡ್ರಿ, ಸಾಕಷ್ಟು ಕಾಳುಗಳಿವೆ, ನಾಳೆ ಬರಬೇಕಾದ್ರೆ ಇನ್ನೂ ಸ್ವಲ್ಪ ತಂದು ಕೊಡ್ತೀನಿ ಅನ್ನೋಂಥ ಮಾತನ್ನು ಡೊನಾಲ್ಡ್ ವರ ಅಲ್ಲಿರುವಂಥ ಪಾರಿವಾಳಗಳಿಗೆ ಹೇಳ್ತಾಳೆ. ಫ್ರೆಂಡ್ಸ್, ಇದುವರೆಗೂ ಹೇಳಿದಂಥ ಮಾತುಗಳು ಡೊನಾಲ್ಡ್ ವರ ಪಾರಿವಾಳಗಳಿಗೆ ಹೇಳಿದಂಥ ಮಾತು. ಇದರಿಂದ ನನಗೇನು ಗೊತ್ತಾಗತ್ತಂದರೆ, ಡೊನಾಲ್ಡ್ ವರ ಪ್ರತಿದಿನ ಆ ಪಾರ್ಕಿಗೆ ಬರ್ತಾಯಿದ್ಲು ಮತ್ತು ತಂದೆ ಆದಂಥ ಸೀಟಲ್ಲಿ ಕೂತ್ಕೋತಾ ಇದ್ಲು. ಆ ಸೀಟಿಗೆ ಅವಳು ಬಂದು ಕೂತ್ಕೊಂಡ ತಕ್ಷಣವೇ ಪಾರಿವಾಳಗಳು ಓಡಿ ಬರ್ತಾಯಿತ್ತು, ಯಾಕಂದರೆ ಅವು ಗೊತ್ತಿತ್ತು ಇವಳು ಬರಬೇಕಾದ್ರೆ ಬ್ರೆಡ್ ಕ್ರಮ್ಸ್ ತಂದಿರ್ತಾಳೆ ಅಂತ. ಮುಂದೆ ನೋಡ್ರಿ ಏನಾಯ್ತಂತ. ಎಂಟರ್ ಡಾನ್ ಗಾನ್ಸಲೋ ಆ್ಯಂಡ್ ಜೆನೆಟೋ ಫ್ರಮ್ ಲೆಫ್ಟ್. ಅಷ್ಟರಲ್ಲಿ ನಮ್ಮ ಕಥಾನಾಯಕ ಹೀರೋ ಡಾನ್ ಗಾನ್ಸಲೋ ಮತ್ತು ಅವನ ಸೇವಕನಾದಂತಹ ಜೆನೆಟೋ ಎಡಗಡೆಯಿಂದ ಆ ಸ್ಟೇಜ್ ಮೇಲೆ ಬರ್ತಾರೆ. ಡಾನ್ ಗಾನ್ಸಲೋ ಈಸ್ ಆ್ಯನ್ ಓಲ್ಡ್ ಜೆಂಟಲ್ಮೆನ್ ಆಫ್ 70. ಡಾನ್ ಗಾನ್ಸಲೋ 70 ವಯಸ್ಸಿದ ಒಬ್ಬ ಹಳೆಯ ಹಿರಿಯ ನಾಗರಿಕ ಅಂತ ಹೇಳ್ಬೋದು. ಓಕೆ, ಗೌಟಿ ಆ್ಯಂಡ್ ಇಂಪೇಷಂಟ್. ಅವನಿಗೆ ಸ್ವಲ್ಪ ಗೌಟಿ ಅನ್ನುವಂಥ ಒಂದು ರೋಗ ಇತ್ತು. ಅಂದರೆ ಸಾಮಾನ್ಯವಾಗಿ 2 ಎಲುಬುಗಳು ಸೇರಿಕೊಳ್ಳುವಂತಹ ಪ್ರದೇಶದಲ್ಲಿ ಒಂದು ಬೇಡವಾದಂಥ ಮಾಂಸ ಬೆಳ್ಕೊಳ್ಳುತ್ತೆ, ಅದಕ್ಕೆ ಗೌಟಿ ಅನ್ನುವಂಥ ರೋಗ ಅಂತ ನಾವು ಹೇಳ್ತೀವಿ, ಕನ್ನಡದಲ್ಲಿ ಸಂಧಿವಾತ ಅಂತ ಹೇಳ್ಬೋದು. ಗೌಟಿ ಆ್ಯಂಡ್ ಇಂಪೇಷಂಟ್, ಇವನಿಗೆ ತಾಳ್ಮೆ ಅನ್ನೋದು ಇರಲಿಲ್ಲ ಅಂತ ಒಬ್ಬ ವ್ಯಕ್ತಿ ಇವನು. ಹೀ ಲೇನ್ಸ್ ಅಪಾನ್ ಜೆನೆಟೋ ಆರ್ಮ್ ಆ್ಯಂಡ್ ಡ್ರ್ಯಾಗ್ ಹಿಸ್ ಫೀಟ್ ಸಮ್ ವಾಟ್ ಆ್ಯಸ್ ಹಿ ವಾಕ್ಸ್. ಅವನು ನಡೀತಿರ್ಬೇಕಾದ್ರೆ ಅವನು ಒಂದು ಕೈನ ಜೆನೆಟೋ ಹೆಗಲ ಮೇಲೆ ಹಾಕ್ಕೊಂಡು ಬರ್ತಿದ್ದ ಮತ್ತು ಅವನು ನಡೀತಿರ್ಬೇಕಾದ್ರೆ ಒಂದು ಕಾಲನ ಎಳಿತಾ ಇದ್ದ. ಅಂದರೆ ಸರಿಯಾಗಿ ಅವನು ನಡೀಲಿಕ್ಕೆ ಬರ್ತಿದ್ದಿಲ್ಲ ಪಾಪ, 70 ವಯಸ್ಸಿನ ಮುದುಕ. ಅವನು ನಡೀತಿರ್ಬೇಕಾದ್ರೆ ತನ್ನ ಕಾಲನ್ನು ಎಳಿತಾ ಇದ್ದ. ಇವನ ಆಚಾರ ವಿಚಾರ ಹೇಗಿತ್ತು, ಇವನ ನಡೆ ಹೇಗಿತ್ತು ಅಂತ ನೋಡೋಣ. ಡಾನ್ ಗಾನ್ಸಲೋ, ಐಡಲಿ ಇನ್ ದೇರ್ ಟೈಮ್ ಅವೇ ದೇ ಶುಡ್ ಬಿ ಸೇಯಿಂಗ್ ಮಾಸ್. ಬಂದ ತಕ್ಷಣ ಹೇಳ್ತಾನೆ, ಎಂಥ ಜನರು ಏನೋ ಬೆಳಿಗ್ಗೆ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತಾರೆ, ಹೊರಗಡೆ ಹೋಗಿ ಬೇರೆ ಕೆಲಸ ಮಾಡಬಾರ್ದಾ ಇವರು ಅಂತ ತಿಳ್ಕೊಂಡು ಹೇಳ್ತಾನೆ. ತಾನೇ ಅದಕ್ಕೆ ಬಂದಿದ್ದು ಅಂತ ಗೊತ್ತಿಲ್ಲ. ಮುನ್ನೋಡ್ರಿಗೆ, ಜೆನೆಟೋ, ಯು ಕ್ಯಾನ್ ಸಿಟ್ ಹಿಯರ್ ಸೆನೋರ್, ದೇರ್ ಈಸ್ ಓನ್ಲಿ ಅ ಲೇಡಿ. ಅವನು ಅಷ್ಟೊಂದು ಯಾಕೆ ಸಿಟ್ಟಿಗೆದ್ದಪ್ಪ ಅಂದರೆ, ಅವನಿಗೆ ಕೂರ್ಲಿಕ್ಕೆ ಯಾವುದೂ ಖಾಲಿ ಬೆಂಚ್ಗಳು ಅವನಿಗೆ ಸಿಗಲಿಲ್ಲ. ದೇರ್ ವಾಸ್ ನೋ ಎಂಟಿ ಬೆಂಚಸ್ ಇನ್ ದ ಪಾರ್ಕ್. ಅದಕ್ಕೆ ಅವನು ಕೋಪಗೊಂಡ. ಜೆನೆಟೋ ಹೇಳ್ತಾನೆ, ಸರ್ ನೀವು ಸಿಟ್ಟಿಗೆ ಬೇಡಿ, ಈ ಬೆಂಚ್ ಮೇಲೆ ಕೂತ್ಕೊಂಡ್ಬಿಡಿ, ಇಲ್ಲಿ ಒಬ್ಬಳೇ ಮಹಿಳೆ ಕೂತ್ಕೊಂಡಿದ್ದಾಳೆ, ನೀವು ಅವ್ರ ಪಕ್ಕದಲ್ಲಿ ಕೂತ್ಕೋಬಹುದು ಅಂತ ತಿಳ್ಕೊಂಡು ಜೆನೆಟೋ ಸಲಹೆಯನ್ನು ಕೊಡ್ತಾನೆ. ಕೊಟ್ಟಾಗ ಮುನ್ನೋಡ್ರಿಗ, ಡೊನಾಲ್ಡ್ ಅವರ ಟರ್ನ್ಸ್ ಹರ್ ಹೆಡ್ ಆ್ಯಂಡ್ ಲಿಸನ್ಸ್. ಜೆನೆಟೋ ಡಾನ್ ಗಾನ್ಸಲೋ ಹೇಳಿದಂತಹ ಮಾತನ್ನು ಯಾರಪ್ಪ ಡೊನಾಲ್ಡ್ ಅವರ ಕೇಳ್ತಾಳೆ. ಕೇಳಿ ಅಂದಮೇಲೆ ಏನಾಯಿತು ಮುನ್ನೋಡ್ರಿ. ಡಾನ್ ಗಾನ್ಸಲೋ, ಐ ವಾಂಟ್ ಜೆನೆಟೋ, ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್. ಜೆನೆಟೋ, ಏನು ಮಾತು ಅಂತ ಹೇಳ್ತೀಯ ನೀನು, ನನ್ನ ಕೈಲಿ ಆಗಂಗಿಲ್ಲ. ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್,
ನನಗೆ ಒಂದು ಬೆಂಚ್ ಬೇಕು, ಪರ್ಟಿಕ್ಯುಲರ್ ಅಂತ ಒಂದು ಬೆಂಚ್ ಬೇಕು, ಅಲ್ಲಿ ಮಾತ್ರ ನಾ ಕೂತ್ಕೊಳ್ಳೋನು ಅಂತ ಅಂದಾಗ ಜೆನಿಟರ್ ಬಟ್ ದೇರ್ ಇಸ್ ನನ್, ಆದರೆ ಈ ಪಾರ್ಕಲ್ಲಿ ಬೇರೆ ಯಾವುದೇ ಖಾಲಿ ಬೆಂಚ್ಗಳು ಇಲ್ಲ ಅಂತ ಅಂದಾಗ ಡಾನ್ ಗಾನ್ಸಲೋ ದ್ಯಾಟ್ ಒನ್ ಓವರ್ ದೇರ್ ಈಸ್ ಮೈನ್, ಅಲ್ಲಿದೆಯಲ್ಲ ಆ ಮೂಲೆಯಲ್ಲಿ, ಆ ಕಡೆ ದೂರ ಕೈ ಮಾಡಿ ತೋರಿಸ್ತಾನೆ, ಅಲ್ಲಿದೆಯಲ್ಲ ಆ ಮೂಲೆಯಲ್ಲಿ, ಅಲ್ಲಿರುವಂಥ ಬೆಂಚ್ ನಂದದು ಅಂತ್ಕೊಂಡು ಹೇಳ್ತಾನೆ. ಹೇಳಿದಾಗ ಜೆನೆಟೋ ದೇರ್ ಆರ್ 3 ಪ್ರೀಸ್ಟಸ್ ಸಿಟ್ಟಿಂಗ್ ದೇರ್, ಆದರೆ ಆಲ್ರೆಡಿ ಆ ಬೆಂಚ್ ಮೇಲೆ 3 ಜನ ಪಾದ್ರಿಗಳು ಅಥವಾ ಪೂಜಾರಿಗಳು ಕೂತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ, ನೀವು ಹೋಗಿ ಕೂರ್ಲಿಕ್ಕಾಗಲ್ಲ ಅಂತ ಹೇಳಿದಾಗ ಡಾನ್ ಗಾನ್ಸಲೋ ಸಿಟ್ಟಿಗೆದ್ದು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಧನ್ಯವಾದಗಳು.